ಹೊಸ ವರ್ಷಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಬೆಂಗಳೂರು ಹೊಸ ವರ್ಷವನ್ನ ಬರಮಾಡಿಕೊಳ್ಳುವುದಕ್ಕೆ ರೆಡಿ ಆಗ್ತಾ ಇದೆ. ಇನ್ನೇನು ಕೆಲವೇ ಗಂಟೆಗಳಷ್ಟೇ ಬಾಕಿ ಇದೆ. ಬೆಂಗಳೂರಿನಲ್ಲಿ ಹೊಸ ವರ್ಷ ಸ್ವಾಗತಕ್ಕೆ ಭರದ ಸಿದ್ಧತೆ ನಡೀತಿದೆ. ಸಿಸಿಟಿವಿ ಕಣ್ಗಾವಲು, 20,000 ಪೊಲೀಸರ ನಿಯೋಜನೆ. ಪಬ್ಗಳಲ್ಲಿ ಗಲಾಟೆಯಾದರೆ ಸಂಪೂರ್ಣ ಪಬ್ ಬಂದ್ ಆಗುತ್ತೆ. ಇನ್ನು ಬೆಂಗಳೂರಿನಲ್ಲಿ ಕುಡಿದು ವಾಹನವನ್ನ ಚಲಾಯಿಸಿದ್ರೆ ಎಚ್ಚರ. ಬೆಂಗಳೂರಿನಲ್ಲಿ 166 ಕಡೆ ಡ್ರಂಕ್ ಅಂಡ್ ಡ್ರೈವ್ ತಪಾಸಣೆ ನಡೆಯಲಿದೆ. ಕುಡಿದು ವಾಹನವನ್ನ ಚಲಾಯಿಸಿದ್ದೆ ಆದ್ರೆ ದಂಡಂ ದಶಗುಣ. ಲೈಸೆನ್ಸ್ ಅನ್ನ ಕ್ಯಾನ್ಸಲ್ ಮಾಡ್ತಾರೆ, ಗಾಡಿನೂ ಕೂಡ ಸೀಸ್ ಆಗುತ್ತೆ. ಹಾಗಾಗಿ ಸಡಗರ ಸಂಭ್ರಮದ ನಡುವೆ ಯಾರೂ ಕೂಡ ಮೈ ಮರೆಯಬಾರದು. ಒಂದು ವೇಳೆ ನೀವು ಕುಡಿದಿದ್ದೇ ಆದರೆ ಯಾವುದೇ ಕಾರಣಕ್ಕೂ ಗಾಡಿಯನ್ನು ತಗೊಂಡು ರೋಡ್ಗಿಳಿಬೇಡಿ. ಎಲ್ಲ ರೀತಿಯ ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಳ್ಳುವ ನಿಟ್ಟಿನಲ್ಲಿ ಬೆಂಗಳೂರು ಪೊಲೀಸರು ಸಜ್ಜಾಗಿದ್ದಾರೆ. ಮಹಿಳೆಯರಿಗೆ ಯಾವುದೇ ರೀತಿಯ ಸಮಸ್ಯೆ ಆಗದಂತೆ ಎಚ್ಚರಿಕೆಯನ್ನು ವಹಿಸಲಾಗುತ್ತೆ. ಮಹಿಳೆಯರ ಕುರಿತು ಹೆಚ್ಚಿನ ಕಾಳಜಿಯನ್ನು ವಹಿಸ್ತೀವಿ ಅಂತ ಹೇಳಿ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಅವರು ಕೂಡ ಈಗಾಗಲೇ TV9 ಜೊತೆ ಮಾತನಾಡಬೇಕಿದ್ರೆ ಹೇಳಿದ್ರು. ಬ್ರಿಗೇಡ್ ರೋಡ್, MG ರೋಡ್, ಕೋರಮಂಗಲ ಸೇರಿದಂತೆ ಒಂದಷ್ಟು ಪ್ರಮುಖ ಸ್ಥಳಗಳಲ್ಲಿ ಹೈ ಅಲರ್ಟ್ ಪೊಲೀಸ್ ಇಲಾಖೆಯಿಂದ ಕೈಗೊಳ್ಳಲಾಗಿದೆ. ಬಾರ್ ಪಬ್ಗಳಿಗೆ ಟೈಮಿಂಗ್ ಕೊಟ್ಟಿದ್ದೇವೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೇಳಿಕೆ, ರಾತ್ರಿ 1 ಗಂಟೆಗೆ ಬಾರ್ಗಳನ್ನ ಮುಚ್ಚಬೇಕು. ಬಾರ್ ಪಬ್ ಮುಚ್ಚದಿದ್ರೆ ಅವರ ಮೇಲೆ ಕೇಸ್ ಆಗುತ್ತೆ ಎಂದಿದ್ದಾರೆ ಪರಮೇಶ್ವರ್. ಅವರಿಗೆ ಟೈಮಿಂಗ್ ಇದೆ ಅಲ್ವಾ, ಆ ಟೈಮಿಂಗ್ ಪ್ರಕಾರ ನಡ್ಕೊಳ್ಬೇಕು. ಅವರು 1 ಗಂಟೆ ರಾತ್ರಿಗೆ ಮುಚ್ಚಬೇಕು ಅಂತ ಹೇಳಿರ್ತಾರೆ. 1 ಗಂಟೆ ರಾತ್ರಿಗೆ ಮುಚ್ಚಬೇಕು. ಮುಚ್ಚಲಿಲ್ಲ ಅಂದರೆ ಅವ್ರ ಮೇಲೆ ಕೇಸ್ ಆಗುತ್ತೆ. ಇಲ್ಲ, ಅವರಿಗೆ ಟೈಮಿಂಗ್ ಇದೆ ಅಲ್ವಾ, ಆ ಟೈಮಿಂಗ್ ಪ್ರಕಾರ ನಡ್ಕೊಳ್ಬೇಕು. ಅವರು 1 ಗಂಟೆ ರಾತ್ರಿಗೆ ಮುಚ್ಚಬೇಕು ಅಂತ ಹೇಳಿರ್ತಾರೆ. 1 ಗಂಟೆ ರಾತ್ರಿಗೆ ಮುಚ್ಚಬೇಕು. ಮುಚ್ಚಲಿಲ್ಲ ಅಂದರೆ ಅವ್ರ ಮೇಲೆ ಕೇಸ್ ಆಗುತ್ತೆ. ಇಲ್ಲ, ಅವರಿಗೆ ಟೈಮಿಂಗ್ ಇದೆ ಅಲ್ವಾ, ಆ ಟೈಮಿಂಗ್ ಪ್ರಕಾರ ನಡ್ಕೊಳ್ಬೇಕು. ಅವರು 1 ಗಂಟೆ ರಾತ್ರಿಗೆ ಮುಚ್ಚಬೇಕು ಅಂತ ಹೇಳಿರ್ತಾರೆ. 1 ಗಂಟೆ ರಾತ್ರಿಗೆ ಮುಚ್ಚಬೇಕು. ಮುಚ್ಚಲಿಲ್ಲ ಅಂದರೆ ಅವ್ರ ಮೇಲೆ ಕೇಸ್ ಆಗುತ್ತೆ. ಇಲ್ಲ, ಅವರಿಗೆ ಟೈಮಿಂಗ್ ಇದೆ ಅಲ್ವಾ, ಆ ಟೈಮಿಂಗ್ ಪ್ರಕಾರ ನಡ್ಕೊಳ್ಬೇಕು. ಅವರು 1 ಗಂಟೆ ರಾತ್ರಿಗೆ ಮುಚ್ಚಬೇಕು ಅಂತ ಹೇಳಿರ್ತಾರೆ. 1 ಗಂಟೆ ರಾತ್ರಿಗೆ ಮುಚ್ಚಬೇಕು. ಮುಚ್ಚಲಿಲ್ಲ ಅಂದರೆ ಅವ್ರ ಮೇಲೆ ಕೇಸ್ ಆಗುತ್ತೆ. ಇಲ್ಲ, ಅವರಿಗೆ ಟೈಮಿಂಗ್ ಇದೆ ಅಲ್ವಾ, ಆ ಟೈಮಿಂಗ್ ಪ್ರಕಾರ ನಡ್ಕೊಳ್ಬೇಕು. ಅವರು 1 ಗಂಟೆ ರಾತ್ರಿಗೆ ಮುಚ್ಚಬೇಕು ಅಂತ ಹೇಳಿರ್ತಾರೆ. 1 ಗಂಟೆ ರಾತ್ರಿಗೆ ಮುಚ್ಚಬೇಕು. ಮುಚ್ಚಲಿಲ್ಲ ಅಂದರೆ ಅವ್ರ ಮೇಲೆ ಕೇಸ್ ಆಗುತ್ತೆ. ಇಲ್ಲ, ಅವರಿಗೆ ಟೈಮಿಂಗ್ ಇದೆ ಅಲ್ವಾ, ಆ ಟೈಮಿಂಗ್. ಬೆಂಗಳೂರಿನಲ್ಲಿ ಹೊಸ ವರ್ಷಾಚರಣೆಗೆ ಖಾಕಿ ಕಟ್ಟೆಚ್ಚರ. ಅಹಿತಕರ ಘಟನೆಗಳು ನಡೆಯದಂತೆ ಪೊಲೀಸರು ಅಲರ್ಟ್ ಆಗಿದ್ದಾರೆ. MG ರಸ್ತೆಯ ಎರಡೂ ಬದಿಗಳಲ್ಲಿ ಬ್ಯಾರಿಕೇಡ್ಗಳನ್ನು ಅಳವಡಿಕೆ ಮಾಡಲಾಗಿದೆ. ಭದ್ರತೆಗೋಸ್ಕರ 3,000ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಇನ್ನು ಬೆಂಗಳೂರಿನಲ್ಲಿ 6,000ಕ್ಕೂ ಹೆಚ್ಚು ಸಿಸಿಟಿವಿ ಕ್ಯಾಮೆರಾ ಕಣ್ಗಾವಲಿರುತ್ತೆ. ಪ್ರಮುಖ ರಸ್ತೆಗಳಲ್ಲಿ ವಾಚ್ ಟವರ್ ಅನ್ನ ನಿರ್ಮಿಸಿ ನಿಗಾ ವಹಿಸಲಾಗುತ್ತೆ. 66 ಕಡೆಗಳಲ್ಲಿ ಡ್ರಂಕ್ ಅಂಡ್ ಡ್ರೈವ್ ಚೆಕ್ ಪಾಯಿಂಟ್ಗಳಿದೆ. ಪ್ರಮುಖವಾಗಿ ನಮ್ಮ ಪ್ರತಿನಿಧಿ ಪ್ರಜ್ವಲಿ ಕುರಿತು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಹೊಸ ವರ್ಷದ ಸಂಭ್ರಮಾಚರಣೆಗೆ ಬ್ರಿಗೇಡ್ ರಸ್ತೆ, MG ರಸ್ತೆಗೆ ಬರುವಂತ ಪ್ರತಿಯೊಬ್ಬರ ಮೇಲೂ ನಿಗಾ ಇಡಬೇಕು ಅನ್ನೋದು ಪೊಲೀಸ್ ಇಲಾಖೆಯ ಮೂಲ ಉದ್ದೇಶ. ಇದೇ ಕಾರಣಕ್ಕೋಸ್ಕರ ಈಗ ಬ್ರಿಗೇಡ್ ರಸ್ತೆ ಮತ್ತೆ ಚರ್ಚ್ ಸ್ಟ್ರೀಟ್ ಆಗಿರ್ಬೋದು ಮತ್ತೆ MG ರಸ್ತೆ ಆಗಿರ್ಬೋದು, ಒಟ್ಟು ಈ 3 ಕಡೆ ಸೇರಿಕೊಂಡು 380 ಕ್ಯಾಮ್ರಾಗಳನ್ನ ಪೊಲೀಸರು ಇನ್ಸ್ಟಾಲ್ ಮಾಡ್ಕೊಂಡಿದ್ದಾರೆ. 380 ಕ್ಯಾಮ್ರಾಗಳಲ್ಲಿ ಬರುವಂತ ಪ್ರಮುಖ ದೃಶ್ಯಾವಳಿಗಳಿಗಿಂತ ಹೆಚ್ಚಿನದಾಗಿ ಒಂದು ಹೊಸ ಟೆಕ್ನಾಲಜಿಯನ್ನು ಈ ಸಲ ಬಳಸಿರೋದು ಅಂದ್ರೆ ಅದು ಹೀಟ್ ಮ್ಯಾಪ್ ಅಂತ ಹೇಳಿ. ಈ ಹೀಟ್ ಮ್ಯಾಪ್ ಇಲ್ಲಿ ಏನು ಕಾಣಿಸ್ತಾ ಇದೆ, ಈ ಹೀಟ್ ಮ್ಯಾಪ್ ಏನಿದೆ ಇದು ಒಂದು ಟೆಕ್ನಾಲಜಿಯನ್ನ AI ಟೆಕ್ನಾಲಜಿಯನ್ನು ಬಳಸ್ಕೊಂಡು ಎಲ್ಲಿ ಜನಸಂದಣಿ ಹೆಚ್ಚಾಗಿದೆ ಅನ್ನೋದನ್ನ ಐಡೆಂಟಿಫೈ ಮಾಡಿಕೊಡುತ್ತೆ. ಮತ್ತೆ ಒಂದು ಮ್ಯಾಪಿಂಗ್ ಏನಿಲ್ಲಿ ಒಂದು ಎಕ್ಸಾಂಪಲ್ ಆಗಿ ಕಾಣಿಸ್ತಾ ಇದೆ, ಇಲ್ಲಿ ಹಸಿರಾಗ್ಬೋದು ಮತ್ತೆ ಕೆಂಪಾಗ್ಬೋದು. ಇದೇನು ಕಾಣಿಸ್ತದೆ, ಈ ಹಸಿರಿದೆ ಮತ್ತೆ ಅಂತ ಅಂದ್ರೆ ಇಲ್ಲಿ ನಾರ್ಮಲ್ ಇದೆ ಅಂತೇಳಿ ಅರ್ಥ ಆಗುತ್ತೆ. ಮತ್ತೆ ಇಲ್ಲಿ ಎಲ್ಲೋ ಏನು ಪಾರ್ಟ್ ಕಾಣಿಸ್ತದೆ, ಈ ಎಲ್ಲೋ ಪಾರ್ಟ್ ಎಲ್ಲಿ ಹೆಚ್ಚಾಗಿ ಬರುತ್ತೆ ಅಲ್ಲಿ ಇನ್ನೇನು ಪೊಲೀಸರ ಇಂಟರ್ವ್ಯೂನ ಅವಶ್ಯಕತೆ ಇದೆ ಅಂತೇಳಿ. ಕ್ರೌಡ್ ಲೆವೆಲ್ 100% ಅಂದ್ರೆ ತುಂಬಾ ಇಲ್ಲಿ ಹೆಚ್ಚು ಜನಸಂಖ್ಯೆ ಸೇರಕ್ಕಾಗಲ್ಲ ಅಂತ ಹೇಳಿದ್ದಂಥ ಸಂದರ್ಭದಲ್ಲಿ ರೆಡ್ ತೋರಿಸುತ್ತೆ. ಈ ರೆಡ್ ತೋರಿಸಿದಂಥ ಸಂದರ್ಭದಲ್ಲಿ ಪೊಲೀಸರು ಅಲ್ಲಿಗೆ ಹೋಗ್ಲೇಬೇಕಾಗುತ್ತೆ. ಮತ್ತೆ ಆ ನಂತರದಲ್ಲಿ ರೆಡ್ ಯಾವಾಗ ಹೀಟ್ ಮ್ಯಾಪ್ ಅಲ್ಲಿ ರೆಡ್ ಬರುತ್ತೆ, ಅದಾದ ನಂತರದಲ್ಲಿ ಪೊಲೀಸರು ಮತ್ತೆ ಅಲ್ಲಿಗೆ ಜನರನ್ನ ಎಂಟ್ರಿ ಕೊಡೋದನ್ನ ಸ್ಟಾಪ್ ಮಾಡ್ತಾರೆ. ಅಂದ್ರೆ ಮತ್ತೆ ಅಲ್ಲಿ ಹೆಚ್ಚುವರಿ ಜನಸಂಖ್ಯೆ ಸೇರ್ಕೊಂಡು ಮತ್ತೆ ಅಲ್ಲಿ ಸ್ಟ್ಯಾಂಪೇಡ್ ಆಗುವಂತ ಸಾಧ್ಯತೆಗಳೆಲ್ಲ ಏನಿದಾವೆ ಅದೆಲ್ಲದನ್ನು ಕೂಡ ತಡೆಗಟ್ಟುವಂತ ಒಂದು ಪ್ರಮುಖವಾದಂತ ನಿರ್ಧಾರ ಇದು. ಪ್ರಾಬಬ್ಲಿ ಚಿನ್ನಸ್ವಾಮಿಯ ದುರಂತ ನಡೆದ ಸಂದರ್ಭದಲ್ಲಿ ಏನಾದರೂ ಈ ಹೀಟ್ ಮ್ಯಾಪ್ ಇದ್ದಿದ್ರೆ ಆ ಒಂದು ಸಮಸ್ಯೆ ಆಗ್ತಿರಲ್ಲ ಮತ್ತೆ ಸರಿಯಾದಂತ ಪೊಲೀಸ್ ವ್ಯವಸ್ಥೆ ಇದ್ದೀರಾ ಅಂತೇಳಿ. ಮತ್ತೆ ಅದರ ಮುಂದುವರೆದ ಭಾಗವಾಗಿ CCTV ಕ್ಯಾಮ್ರಾಗಳನ್ನ ಹಾಕಿರುವಂಥದ್ದು. ಬ್ರಿಗೇಡ್ ರಸ್ತೆ, MG ರಸ್ತೆಯ ಮೂಲೆಯೂ ಕವರ್ ಆಗಬೇಕು, ಆ ಒಂದು ರೀತಿಯಲ್ಲಿ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿದೆ. ಬ್ರಿಗೇಡ್ ರಸ್ತೆ, MG ರಸ್ತೆ, ಚರ್ಚ್ ಸ್ಟ್ರೀಟ್ 3 ಕಡೆ. ಇಲ್ಲಿರುವಂತಹ ಟೆಕ್ನಿಷಿಯನ್ ನಾವು ಕೇಳೋಣ, ನಿಮ್ಮ ಚರ್ಚ್ ಸ್ಟ್ರೀಟಿನ ಒಂದು ಪ್ರಮುಖ ಜಂಕ್ಷನ್ ಅನ್ನ ತೋರಿಸ್ಬೋದಾ ನಮಗೆ?
ಇದು ಬ್ರಿಗೇಡ್ ರಸ್ತೆಗೆ MG ರಸ್ತೆಯಿಂದ ಎಂಟರ್ ಆಗಿ ಮುಂದೆ ಬರ್ತಿದ್ದಂಥ ಸಂದರ್ಭದಲ್ಲಿ ಕಾಣಿಸುವಂಥ ಪ್ರಮುಖ ರಸ್ತೆ. ಇಲ್ಲಿಂದ ಬಲಕ್ಕೆ ಹೋದ್ರೆ ಚರ್ಚ್ ಸ್ಟ್ರೀಟ್ಗೆ ಹೋಗುತ್ತೆ. ಈ ಒಂದು ರಸ್ತೆ ಸಂಪೂರ್ಣವಾಗಿ ಯಾವುದಾದ್ರೂ ಒಂದು ವೆಹಿಕಲ್ದ ನಂಬರ್ ಪ್ಲೇಟ್ಗೋ ಅಥವಾ ಯಾರು ಒಬ್ಬರು ವ್ಯಕ್ತಿಗೆ ಏನಾದರೂ ಮಾರ್ಕ್ ಮಾಡಿ ತೋರಿಸ್ಬೇಕಾಗತ್ತಾ? ನೋಡ್ಬೋದು. ಈಗ ಅಲ್ಲಿ ನಿಂತಿದ್ದಂಥ ಕಾರು ಅಂದರೆ ನಾವು ವೈಡನಲ್ಲಿ ನೋಡ್ತಿದ್ದಂಥ ಸಂದರ್ಭದಲ್ಲಿ ಆ ಕಾರು ಕಾಣಿಸೋದೇ ಇಲ್ಲ. ಆದರೆ ಪೊಲೀಸು ಇದನ್ನು ಝೂಮ್ ಇನ್ ಮಾಡಿ ನೋಡಿದಂಥ ಸಂದರ್ಭದಲ್ಲಿ ಆ ಕಾರಿನ ನಂಬರ್ ಪ್ಲೇಟ್ ಕಾಣಿಸುತ್ತೆ. ಮತ್ತು ಇಲ್ಲೊಬ್ಬರು ವ್ಯಕ್ತಿ ನಿಂತ್ಕೊಂಡು ನೋಡ್ತಿದ್ದಾರೆ, ಅವರ ಸಂಪೂರ್ಣವಾದಂಥ ಚಲನವಲನಗಳು ಕಾಣಿಸುತ್ತೆ. ಮತ್ತು ಫೇಸ್ಗಳನ್ನು ಐಡೆಂಟಿಫೈ ಮಾಡೋಷ್ಟು ರೀತಿಯಲ್ಲಿ ಕ್ವಾಲಿಟಿಯನ್ನು ಮೇಂಟೈನ್ ಮಾಡಲಾಗುತ್ತೆ. ನೈಟ್ ಟೈಮಲ್ಲೂ ಆಲ್ಮೋಸ್ಟ್ ಇದೇ ಕ್ವಾಲಿಟಿ ಇರುತ್ತೆ. ಯಾಕಂತಂದರೆ ಫೋಕಸ್ ಲೈಟ್ಗಳನ್ನು ಹಾಕಿದ್ದಾರೆ. ಆ ಫೋಕಸ್ ಲೈಟ್ಗಳ ಮೂಲಕವಾಗಿ ಒಂದು ವಿಷನರಿ ಏನಿದೆ ಆ ವಿಷನ್ಸು ತುಂಬ ಚೆನ್ನಾಗಿ ಸಿಗುತ್ತೆ. ಇದು 360 ಡಿಗ್ರಿ ಕ್ಯಾಮ್ರಾ. ಅದಾದಮೇಲೆ ಪೊಲೀಸರು ಮತ್ತು ಕಂಟ್ರೋಲ್ ರೂಮನ್ನು, ಒಂದು ಮೊಬೈಲ್ ಕಂಟ್ರೋಲ್ ರೂಮನ್ನು ಸೆಟಪ್ ಮಾಡ್ಕೊಂಡಿದ್ದಾರೆ. ಸೆಟಪ್ ಮಾಡ್ಕೊಂಡಿರೋಂಥ ಕಂಟ್ರೋಲ್ ರೂಮ್ ಮೂಲಕವಾಗಿ ವಾಕಿ ಟಾಕಿಯಲ್ಲಿ ಅಲ್ಲಿ ಏನು ಆ ಅಧಿಕಾರಿಗಳು ಅಲ್ಲಿಂದ ಇದ್ದಂಥ ಪರಿಸ್ಥಿತಿಗಳನ್ನು ನೀಡ್ತಾರೆ, ಅಥವಾ ಇಲ್ಲಿ CCTVಯಲ್ಲಿ ನೋಡಿದಂಥ ನಂತರದಲ್ಲಿ ಅಲ್ಲಿ ಗ್ರೌಂಡಲ್ಲಿ ಫೀಲ್ಡಲ್ಲಿ ಇರುವಂಥ ಅಧಿಕಾರಿಗಳಿಗೆ ನೀವು ಏನು ಮಾಡಬೇಕು, ಏನು ಸಮಸ್ಯೆ ಆಗ್ತದೆ, ಎಲ್ಲಿಗೆ ಹೋಗಬೇಕು ಅರ್ಜೆಂಟಾಗಿ ಅನ್ನೋದನ್ನು ತಿಳಿಸ್ಲಿಕ್ಕೂ ಸಹಿತ ಈ CCTV ನಂತರ ಈ ಒಂದು ಮೊಬೈಲ್ ಕಂಟ್ರೋಲ್ ರೂಮ್ ಜೊತೆಗೆ ಹೀಟ್ ಮ್ಯಾಪ್, ಈ ಮೂರು ಏನಿದೆ, ಈ ಮೂರು ಒಂದರ ನಂತರ ಒಂದರ ರೀತಿಯಲ್ಲಿ ಕೆಲಸ ಮಾಡೋದ್ರಿಂದ ಅಧಿಕಾರಿಗಳಿಗೆ ಫೀಲ್ಡ್ನಲ್ಲಿ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಕ್ಯಾಮ್ರಾ ಪರ್ಸನ್ ವಾಲಿ ಜೊತೆ ಪ್ರಜ್ವಲ್, TV9 ಬೆಂಗಳೂರು.